ನಮಸ್ಕಾರ. ಕನ್ಯಾ ರಾಶಿ ಅಂದ ತಕ್ಷಣ ಎಲ್ಲರ ತಲೆಗೆ ಬರೋದೇ ಶಿಸ್ತು, ಪರ್ಫೆಕ್ಷನ್ ಅಲ್ವಾ? ಆದರೆ ಈ ಸಾಮಾನ್ಯ ಗುಣಗಳ ಆಚೆಗೂ ಅವರಲ್ಲಿ ಒಂದು ಅದ್ಭುತವಾದ ಮುಚ್ಚಿಟ್ಟಿರುವ ಬೌದ್ಧಿಕ ಶಕ್ತಿಯಿದೆ. ಈ ವಿಶ್ಲೇಷಣೆಯಲ್ಲಿ ನಾವು ಕನ್ಯಾ ರಾಶಿಯವರನ್ನ ಸಮಾಜದ ಮೌನ ನಿರ್ವಾಹಕರಾಗಿ ನೋಡೋಣ, ಅವರ ನಿಜವಾದ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಸರಿ, ಬನ್ನಿ ಶುರು ಮಾಡೋಣ. ಹಾಗಾದ್ರೆ ಇವತ್ತು ಏನೆಲ್ಲ ನೋಡ್ತೀವಿ ಅಂದ್ರೆ, ಅವರ ವ್ಯಕ್ತಿತ್ವದ ಅಡಿಪಾಯದಿಂದ ಶುರು ಮಾಡಿ ಅವರ ಗುಪ್ತ ಶಕ್ತಿ, ಪ್ರೀತಿಯಲ್ಲಿ ಅವರದೇ ಆದ ದಾರಿ, ವೃತ್ತಿಜೀವನದಲ್ಲಿ ಅವರ ಯಶಸ್ಸಿನ ಗುಟ್ಟು ಮತ್ತು ಕೊನೆಯದಾಗಿ ಅವರ ಅದೃಷ್ಟವನ್ನ ಹೆಚ್ಚಿಸುವ ಕೆಲವು ಪರಿಹಾರಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಬನ್ನಿ ಅವರ ವ್ಯಕ್ತಿತ್ವದ ಅಡಿಪಾಯವನ್ನೇ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ಶಕ್ತಿಯ ಮೂಲ ಇಲ್ಲೇ ಇದೆ. ಕನ್ಯಾ ರಾಶಿಯನ್ನ ಆಳೋದು ಬುಧಗ್ರಹ, ಅಂದ್ರೆ ಬುದ್ಧಿವಂತಿಕೆ ಮತ್ತು ಸಂವಹನ. ಇದರ ಜೊತೆಗೆ ಇವರದು ಭೂಮಿ ತತ್ವ, ಅಂದ್ರೆ ಸ್ಥಿರತೆ ಮತ್ತು ಪ್ರಾಕ್ಟಿಕ್ಯಾಲಿಟಿ. ಈ ಎರಡರ ಕಾಂಬಿನೇಷನ್ ಇದೆಯಲ್ಲ, ಅದು ಅವ್ರಿಗೆ ತೀಕ್ಷ್ಣವಾದ ಆದರೆ ವಾಸ್ತವಕ್ಕೆ ಹತ್ತಿರವಾದ ಮನಸ್ಸನ್ನ ಕೊಡುತ್ತೆ. ಅಂದ್ರೆ ಇವರು ಬರೀ ಕನಸು ಕಾಣೋರಲ್ಲ, ಆ ಕನಸನ್ನ ನಿಜ ಮಾಡೋರು. ಇನ್ನು ಅವರ ದೈಹಿಕ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಎತ್ತರ, ತೆಳ್ಳಗಿರ್ತಾರೆ. ಅವರ ಕಣ್ಣುಗಳಲ್ಲಿ ಒಂದು ಪ್ರಾಮಾಣಿಕತೆ ಕಾಣಿಸುತ್ತೆ. ಅವರ ನಡಿಗೆ ಇದೆಯಲ್ಲ, ತುಂಬ ಚುರುಕಾಗಿರುತ್ತೆ. ಅದು ಅವರ ಸಕ್ರಿಯ ಮನಸ್ಸಿನ ಪ್ರತಿಬಿಂಬ. ಆದರೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇವರು ಯಾವಾಗ್ಲೂ ತಮ್ಮ ವಯಸ್ಸಿಗಿಂತ ಚಿಕ್ಕೋರ ಥರ ಕಾಣ್ತಾರೆ. ಸರಿ, ಈಗ ಬರೋಣ ಅಸಲಿ ವಿಷಯಕ್ಕೆ. ಕನ್ಯಾ ರಾಶಿಯವರ ನಿಜವಾದ ಗುಪ್ತ ಶಕ್ತಿ ಏನು? ಅವರ ಶಾಂತ ಸ್ವಭಾವದ ಹಿಂದೆ ಅಡಗಿರೋ ಆ ಮಾಸ್ಟರ್ ಮೈಂಡ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಸ್ಲೈಡ್ನಲ್ಲಿರೋ ಮಾತು ಇದನ್ನ ತುಂಬಾ ಗಂಭೀರವಾಗಿ ತತ್ಕೊಳ್ಬೇಕು. ಕನ್ಯಾ ರಾಶಿಯವರ ಜೊತೆ ಆಟವಾಡಬೇಡಿ. ಯಾಕಿಂಗೆ ಹೇಳ್ತಾರೆ ಗೊತ್ತಾ? ಇದು ಸುಮ್ಮನೆ ಹೇಳೋ ಎಚ್ಚರಿಕೆ ಅಲ್ಲ. ಯಾಕಂದ್ರೆ ಅವರು ಸುಮ್ಮನೆ ಕೂತಿದ್ದಾರೆ ಅನ್ಕೋಬೇಡಿ. ಅವರ ತಲೆಯೊಳಗಡೆ ಒಂದು ಸೂಪರ್ ಕಂಪ್ಯೂಟರ್ ಓಡ್ತಿರುತ್ತೆ. ನಿಮ್ಮ ಪ್ರತಿಯೊಂದು ಮಾತು, ನಡವಳಿಕೆ, ನಿಮ್ಮ ಉದ್ದೇಶ, ನಿಮ್ಮ ಸುಳ್ಳು ಎಲ್ಲವನ್ನೂ ಸ್ಕ್ಯಾನ್ ಮಾಡ್ತಿರ್ತಾರೆ. ಅವರು ತುಂಬಾ ವಿನಮ್ರವಾಗಿ ಕಾಣಿಸ್ತ್ರೂ ನಿಮ್ಮ ವೀಕ್ನೆಸ್ಗಳನ್ನೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಳ್ತಿರ್ತಾರೆ. ಸರಿಯಾದ ಸಮಯ ಬಂದಾಗ ಅವರ ಬೌದ್ಧಿಕ ಮುತ್ತಿಗೆ ಹಾಕ್ತಾರೆ. ಅದರಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ಕನ್ಯಾ ರಾಶಿಯವರಲ್ಲಿರೋ ಇನ್ನೊಂದು ವಿಚಿತ್ರ ಆದರೆ ಅದ್ಭುತವಾದ ಗುಣ ಅಂದ್ರೆ ವ್ಯವಸ್ಥಿತ ಅವ್ಯವಸ್ಥೆ. ಅಂದ್ರೆ ಅವರ ರೂಮ್ ನೋಡಿ, ಟೇಬಲ್ ನೋಡಿ, ಎಲ್ಲ ಚೆಲ್ಲಾಪಿಲ್ಲೆ ಆಗಿದೆ ಅನ್ಸುತ್ತೆ. ಆದರೆ ಆ ಅವ್ಯವಸ್ಥೆಯಲ್ಲೂ ಒಂದು ವ್ಯವಸ್ಥೆ ಇರುತ್ತೆ. ಅದರಲ್ಲಿರೋ ಪ್ರತಿಯೊಂದು ವಸ್ತು ಎಲ್ಲಿರುತ್ತೆ ಅಂತ ಅವರಿಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಈಗ ಅವರ ಪ್ರೀತಿ ಸಂಬಂಧಗಳ ಬಗ್ಗೆ ಮಾತಾಡೋಣ. ಕನ್ಯಾ ರಾಶಿಯವರು ಪ್ರೀತಿಯನ್ನ ಹೇಗೆ ತೋರಿಸ್ತಾರೆ? ಇದು ಮಾಮೂಲಿ ಭಾವನಾತ್ಮಕ ಪ್ರದರ್ಶನಕ್ಕಿಂತ ತುಂಬಾನೇ ಭಿನ್ನ. ಹಾಗಾದ್ರೆ ನಿಜಕ್ಕೂ ಕನ್ಯಾ ರಾಶಿಯವರು ಪ್ರೀತಿಯನ್ನ ಹೇಗೆ ವ್ಯಕ್ತಪಡಿಸ್ತಾರೆ? ಅವರ ಲವ್ ಲ್ಯಾಂಗ್ವೇಜ್ ಯಾವುದು? ಅವರ ಪ್ರೀತಿಯ ಭಾಷೆನೇ ಸೇವೆ. ಅಂದ್ರೆ ಹೂ ಕೊಡೋದು, ಗಿಫ್ಟ್ ಕೊಡೋದು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನವನ್ನ ಸರಳ ಮಾಡೋದು, ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡೋದು, ನಿಮ್ಮ ಸಣ್ಣ ಪುಟ್ಟ ಅಗತ್ಯಗಳನ್ನು ಪೂರೈಸೋದೇ ಅವರಿಗೆ ಪ್ರೀತಿ. ಕೆಲವೊಮ್ಮೆ ಅವರು ಟೀಕೆ ಮಾಡ್ತಾರೆ ಅಲ್ವಾ, ಅದು ನಿಮ್ಮನ್ನ ನೋಯ್ಸೋಕಲ್ಲ, ಬದಲಾಗಿ ನಿಮ್ಮನ್ನ ಇನ್ನೂ ಉತ್ತಮ ವ್ಯಕ್ತಿಯಾಗಿ ಮಾಡೋ ಒಂದು ಪ್ರಯತ್ನ ಅಷ್ಟೇ. ಅವರ ಸಂಬಂಧದ ಹಂತಗಳೇ ವಿಭಿನ್ನ. ಮೊದಮೊದಲು ತುಂಬಾ ನಾಚಿಕೆ ಸ್ವಭಾವ, ಸುಮ್ಮನೆ ನಿಮ್ಮನ್ನ ಗಮನಿಸ್ತಿರ್ತಾರೆ. ಆದ್ರೆ ಒಂದ್ಸಲ ಕಮಿಟ್ ಆದ್ರೆ ಅವರಿಗಿಂತ ನಿಷ್ಠಾವಂತರು ಸಿಗಲ್ಲ. ಜಗಳ ಆದಾಗ ಲಾಜಿಕ್ಕಾಗಿ ಮಾತಾಡ್ತಾರೆ, ಕೂಗಾಟ, ಡ್ರಾಮಾ ಇರಲ್ಲ. ಆದ್ರೆ ಒಂದ್ಸಲ ನಂಬಿಕೆ ಮುರಿದ್ರೆ ಮುಗೀತು. ಸೈಲೆಂಟಾಗಿ, ಪರ್ಮನೆಂಟಾಗಿ ಆಚೆ ನಡೀತಾರೆ. ಹಾಗಾದ್ರೆ ಒಂದು ವೇಳೆ ಅವರ ನಂಬಿಕೆ ಮುರಿದ್ರೆ ಅದನ್ನ ಮತ್ತೆ ಗಡಿಸೋಕೆ ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ಹೂವು, ಕಣ್ಣೀರು, ಗಿಫ್ಟು ಯಾವುದ್ರಿಂದಲೂ ಸಾಧ್ಯವಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇ, ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ. ಆ ಬದಲಾವಣೆ ಸಾಬೀತಾಗಬೇಕು, ಅದು ಅವ್ರಿಗೆ ಕಾಣಿಸ್ಬೇಕು. ಆಗ ಮಾತ್ರ ಎರಡನೇ ಅವಕಾಶ ಸಿಗ್ಬೋದು. ಕ್ಷಮೆ ಅನ್ನೋದು ಅವರಿಗೊಂದು ಅಗ್ರಿಮೆಂಟ್ ಇದ್ದಾಗೆ, ಅದನ್ನ ಪಾಲಿಸಲೇಬೇಕು. ಓಕೆ, ಈಗ ಅವರ ವೃತ್ತಿ ಜೀವನದ ಕಡೆ ನೋಡೋಣ. ಅವರ ಈ ಗುಣಗಳೆಲ್ಲ ಕೆಲಸದ ಜಾಗದಲ್ಲಿ ಅವರಿಗೆ ಹೇಗೆ ಸಹಾಯ ಮಾಡುತ್ತೆ? ಇವರ ಅತಿ ದೊಡ್ಡ ಸೂಪರ್ ಪವರ್ ಅಂದ್ರೆ ಸಂಕಷ್ಟ ನಿರ್ವಹಣೆ, ಅಂದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಎಲ್ಲರೂ ಟೆನ್ಷನ್ ಆಗಿ ತಲೆ ಕೆಡಿಸ್ಕೊಂಡಾಗ ಇವರು ಮಾತ್ರ ಶಾಂತವಾಗಿ ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ಸಮಸ್ಯೆಯನ್ನ ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿ ಅದಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ರೆಡಿ ಮಾಡ್ತಾರೆ. ಅದಕ್ಕೆ ನೋಡಿ, ಅಕೌಂಟಿಂಗ್, ಫಿನಾನ್ಸ್ ಯಾಕಂದ್ರೆ ಅವ್ರಿಗೆ ನಿಖರತೆ ಇಷ್ಟ. ಹೆಲ್ತ್ ಕೇರ್ ಯಾಕಂದ್ರೆ ಸೇವಾ ಮನೋಭಾವ. ಆಡಿಟಿಂಗ್ ಅಥವಾ ಇನ್ಸ್ಪೆಕ್ಷನ್ ಯಾಕಂದ್ರೆ ತಪ್ಪುಗಳನ್ನ ಪತ್ತೆ ಹಚ್ಚುವ ಸೂಕ್ಷ್ಮ ದೃಷ್ಟಿ ಇವರಲ್ಲಿದೆ. ಸಂಶೋಧನೆ, ಶಿಕ್ಷಣ ಇವೆಲ್ಲಾ ಕ್ಷೇತ್ರಗಳಲ್ಲಿ ಇವರು ಮಿಂಚ್ತಾರೆ. ಕೊನೆಯದಾಗಿ ಕನ್ಯಾ ರಾಶಿಯವರು ತಮ್ಮ ಅದೃಷ್ಟವನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ.
ಇವರ ಅದೃಷ್ಟದ ಅಧಿಪತಿ ಶುಕ್ರ. ಹಾಗಾಗಿ ಬಿಳಿ ಮತ್ತೆ ಹಸಿರು ಬಣ್ಣ ಇವರಿಗೆ ತುಂಬಾ ಲಕ್ಕಿ. ಪ್ರತಿ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗೋದು, ಲಲಿತಾ ಸಹಸ್ರನಾಮವನ್ನ ಕೇಳೋದು, ಹಾಗೆ ಸುಮಂಗಲಿಯರಿಗೆ ಅರಿಶಿಣ, ಕುಂಕುಮ, ಹೂವು ದಾನ ಮಾಡೋದು, ಈ ಸಣ್ಣ ಸಣ್ಣ ಕೆಲಸಗಳು ಅವರ ಪಾಸಿಟಿವ್ ಎನರ್ಜಿಯನ್ನ ತುಂಬಾ ಹೆಚ್ಚಿಸ್ತವೆ. ಈ ಒಂದು ಮಾತಿನಿಂದ ಇಡೀ ಕನ್ಯಾ ರಾಶಿಯವರ ವ್ಯಕ್ತಿತ್ವವನ್ನೇ ನಾವು ಅರ್ಥ ಮಾಡಿಕೊಳ್ಬಹುದು. ಅವರು ಜಗತ್ತಿನ ಗುಪ್ತ ದೇವದೂತರು. ಯಾಕಂದ್ರೆ ಅವರು ಸದ್ದಿಲ್ಲದೆ ವ್ಯವಸ್ಥೆಗಳನ್ನು ಸರಿಪಡಿಸ್ತಾರೆ, ಬೇರೆಯವರ ಜೀವನವನ್ನ ಉತ್ತಮಗೊಳಿಸ್ತಾರೆ. ಇದು ಯಾವುದಕ್ಕೂ ಪ್ರಚಾರವಾಗ್ಲಿ ಮನ್ನಣೆಯಾಗ್ಲಿ ಬಯಸಲ್ಲ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಬೇರೆಯವರು ಇವರನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಆದ್ರೆ ಬೇರೆಯವರ ಕಣ್ಣಿಗೆ ಕಾಣಿಸದೇ ಇರೋ ಈ ಶಕ್ತಿನೇ ಕನ್ಯಾ ರಾಶಿಯವರ ಅತಿ